ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಭಕ್ತರಹಳ್ಳಿ ಗ್ರಾಮದಲ್ಲಿ ಕೊನೆಗೂ ಜೀರ್ಣೋದ್ಧಾರ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಆ ಮೂಲಕ ಶಕ್ತಿಪೀಠದ ಶಕ್ತಿ ಮತ್ತಷ್ಟು ಹೆಚ್ಚಾಯಿತು. ಅಲ್ಲದೆ ಭಕ್ತರಹಳ್ಳಿ ಶಕ್ತಿಪೀಠದ ಹೆಸರು ರಾಜ್ಯದ ಮೂಲೆ ಮೂಲೆಗೂ ವ್ಯಾಪಿಸಿತು. ಈ ಪುಣ್ಯ ಕಾರ್ಯಕ್ಕೆ ಸುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಭಕ್ತರ ಹಿಂಡು ಸಾಗರದಂತೆ ಭಕ್ತರಹಳ್ಳಿಗೆ ಬಂದು ಭಕ್ತರ ಹಳ್ಳಿ ಅನ್ನುವ ಊರಿನ ಹೆಸರನ್ನ ಮತ್ತಷ್ಟು ಅರ್ಥಪೂರ್ಣಗೊಳಿಸಿದ್ರು. ಸರಿಸುಮಾರು 35 ವರ್ಷಗಳ ಇತಿಹಾಸವಿರುವ ಈ ಪೀಠದಲ್ಲಿ ಕಾಟೇರಮ್ಮ, ಭದ್ರಕಾಳಿಯಮ್ಮ ಹಾಗೂ ಕಾಲಭೈರವೇಶ್ವರನ ಜೀರ್ಣೋದ್ಧಾರ ಕಾರ್ಯ ಶಾಸ್ತ್ರ ಸಂಪ್ರದಾಯದಂತೆ ಆನಂದ ಗುರೂಜಿಯವರ ಸಮ್ಮುಖದಲ್ಲಿ ಧರ್ಮದರ್ಶಿಗಳ ನೇತೃತ್ವದಲ್ಲಿ ನೆರವೇರಿತು. ಬಂಧಿತ ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಉಳಿದುಕೊಳ್ಳುವ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಇಡೀ ದೇವಾಲಯ ಹೂವಿನ ಅಲಂಕಾರದಿಂದ ಕಂಗೊಳಿಸ್ತಾ ಇತ್ತು. ಬಂಧಿತ ಭಕ್ತಾದಿಗಳು ಅಮ್ಮನನ್ನ ಕಣ್ತುಂಬಿಕೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಜೊತೆಗೆ ಆನಂದ ಗುರೂಜಿಯವರ ಅರ್ಥಪೂರ್ಣ ಹಿತವಚನಗಳನ್ನು ಕೇಳಿ ಧನ್ಯರಾದರು. ಒಟ್ಟಾರೆ ಜೀರ್ಣೋದ್ಧಾರ ಕಾರ್ಯಕ್ರಮವು ಇಡೀ ಭಕ್ತರ ಹಳ್ಳಿಯಲ್ಲಿ ಭಕ್ತಿಪೂರ್ವಕ ವಾತಾವರಣವನ್ನು ನಿರ್ಮಾಣ ಮಾಡಿತ್ತು. ಇದೇ ವೇಳೆ ಮಾತನಾಡಿದ ಧರ್ಮದರ್ಶಿ ಮುನಿಯಲ್ಲಪ್ಪ ಅವರು, ಈ ಭಕ್ತಿ ಪೀಠಕ್ಕೆ 35 ವರ್ಷಗಳ ಇತಿಹಾಸವಿದ್ದು ಎಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ. ಕಾಲಭೈರವೇಶ್ವರ, ಕಾಟೇರಮ್ಮ ಹಾಗೂ ಭದ್ರಕಾಳಿಯಮ್ಮನವರ ಜೀರ್ಣೋದ್ಧಾರಕ್ಕೆ ಭಕ್ತರು ಸಾಕ್ಷಿಯಾಗಿದ್ದಾರೆ. ಅಮಾವಾಸ್ಯೆ, ಹುಣ್ಣಿಮೆಯಂದು ವಿಶೇಷ ಪೂಜೆ ನಡೆಯಲಿದ್ದು ಭಾನುವಾರವೂ ದರ್ಶನವಿರುತ್ತೆ. ಭಕ್ತರು 9 ವಾರ ಬಂದು ತಮ್ಮ ಕಷ್ಟವನ್ನ ಹೇಳಿಕೊಂಡು ಹರಕೆಯನ್ನ ಕಟ್ಟಿದರೆ ದೇವಿಯ ಕೃಪಾ ಕಟಾಕ್ಷ ಬೀಳಲಿದೆ. ಜೊತೆಗೆ ಭಕ್ತರ ಮನಸ್ಸಲ್ಲಿರುವ ಪ್ರಶ್ನೆಗೂ ಅಮ್ಮ ಸೂಕ್ತವಾದ ಉತ್ತರವನ್ನ ಕೊಡಲಿದ್ದಾಳೆ ಅಂತ ಹೇಳಿದ್ರು. ನಂತರ ಆನಂದ ಗುರೂಜಿ ಹಿತವಚನ ನೀಡುತ್ತಾ, ಈ ಶಕ್ತಿಪೀಠಕ್ಕೆ 35 ವರ್ಷಗಳ ಇತಿಹಾಸವಿದೆ. ಇದನ್ನ ಇಷ್ಟರ ಮಟ್ಟಿಗೆ ಅಭಿವೃದ್ಧಿಪಡಿಸಿರುವ ಧರ್ಮದರ್ಶಿಗಳ ಕಾರ್ಯ ಶ್ಲಾಘನೀಯ ಅಂತ ಹೇಳಿದ್ರು. ಇವರಿಂದ ಏನು ಬೇಕಾದರೂ ಮಾಡಲು ಸಾಧ್ಯ. ಭಕ್ತರು ಸಹ ಈ ಪೀಠಕ್ಕೆ ಹರಿದು ಬರ್ತಾ ಇದ್ದು, ನಮ್ಮ ಜನ ಕ್ಯೂನಲ್ಲಿ ಕಷ್ಟಪಟ್ಟು ದರ್ಶನಕ್ಕೆ ಬಂದು ದೇವಿಯ ಮುಂದೆ ಬಂದಾಗ ಕಣ್ಮುಚ್ಚಿ ನಿಲ್ತಾರೆ. ಅಂತಹ ತಪ್ಪನ್ನು ಮಾಡಬೇಡಿ. ತಾಯಿಯ ದರ್ಶನ ಸಿಕ್ಕೋದೇ ಕ್ಷಣ ಮಾತ್ರ. ಆಗ ಕಣ್ಣು ಮುಚ್ಚಿದರೆ ಪ್ರಯೋಜನವೇನು? ತಾಯಿಯ ಮುಖ ನಿಮ್ಮ ಕಣ್ಣುಗಳಲ್ಲಿ ಸರಿಯಾಗಬೇಕು. ನಿಮ್ಮ ತಂದೆ ತಾಯಿ ಹೇಗೆ ನಿಮ್ಮ ಕಣ್ಣುಗಳಲ್ಲಿ ಇರ್ತಾರೋ ಹಾಗೆ ದೇವಿಯ ಮುಖವೂ ಸಹ ನಿಮ್ಮ ಕಣ್ಣೊಳಗೆ ಕಡೆಯ ತನಕ ಇರಬೇಕು ಎಂಬ ಅಪರೂಪದ ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ರು. ಶ್ರೀ ಗುರುಭ್ಯೋ ನಮಃ. ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಈ ಒಂದು ಪುಟ್ಟ ಗ್ರಾಮ ಭಕ್ತರಹಳ್ಳಿ ಗ್ರಾಮ. ಅಲ್ಲಿ ಈ ಕ್ಷೇತ್ರದಲ್ಲಿ ಸುಮಾರು 35 ವರ್ಷಗಳಿಂದ ಕಾಳಭದ್ರಕಾಳಿಯಮ್ಮನವರ ಒಂದು ಸೇವೆ, ಅರ್ಚನೆ, ಅಭಿಷೇಕ ಮತ್ತು ಇಲ್ಲಿ ನೂತನವಾಗಿ ಪ್ರತಿಷ್ಠಾಪನೆ, ಈಗಾಗಲೇ ಇವತ್ತಿನ ಒಂದು ಪ್ರತಿಷ್ಠಾಪನೆ ಆಗಿರೋಂಥ ಅಮ್ಮನವರು ರಕ್ತ ಕಾಟೇರಮ್ಮ ಮತ್ತು ಕಾಳರಾತ್ರಿ ಕಾಲಭೈರೇಶ್ವರ ಸ್ವಾಮಿ. ಈ ಕ್ಷೇತ್ರದಲ್ಲಿ 58 ಅಡಿ ಭವ್ಯ ಸುಂದರ ಮೂರ್ತಿ ಸ್ಟ್ಯಾಚ್ಯೂ ಅಮ್ಮನವರದ್ದು ಬೆಳಗ್ಗೆ ಪ್ರತಿಷ್ಠಾಪನಾ ಕಾರ್ಯಕ್ರಮ, ಕುಂಭಾಭಿಷೇಕ, ಪ್ರಾಣ ಪ್ರತಿಷ್ಠೆ, ಕಳಾಕರ್ಷಣೆ ಎಲ್ಲ ಸಾಂಗೋಪಾಂಗವಾಗಿ ನಡೆದಿದೆ. ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ಶಕ್ತಿ ಆರಾಧನೆ ತುಂಬ ಅದ್ಭುತವಾದದ್ದು. ಯಾಕೆಂದರೆ ಶತ್ರುಗಳು ಕ್ಷಣ ಕ್ಷಣಕ್ಕೂ ಮನಸ್ಸಲ್ಲಿ ಮತ್ತು ಮನಸ್ಸಲ್ಲಿರೋಂಥ ಹೊರಗಡೆ ಎಲ್ಲ ಕಡೆ ಇರೋದರಿಂದ ಎಲ್ಲ ಇರೋಂಥದ್ದು 100ಕ್ಕೆ 100 ಪಟ್ಟು ವಾಮಾಚಾರ ಕೆಡುಕು ದೋಷಗಳಿಂದ ತುಂಬ ನರಳುತ್ತಿರುವಂಥ ಜಗತ್ತಲ್ಲಿ ಜಗನ್ಮಾತೆ ಈ ಕ್ಷೇತ್ರದಲ್ಲಿ ಕಾಳಭದ್ರಕಾಳಿ ಸ್ವರೂಪದಲ್ಲಿ ಅವತರಿಸಿ 35 ವರ್ಷ ಆಗಿದೆ. ಅದರಲ್ಲಿ ಇವತ್ತು ಜೀರ್ಣೋದ್ಧಾರ ಮತ್ತು ಕಾಳರಾತ್ರಿಯಮ್ಮ, ಕಾಟೇರಮ್ಮ, ರಕ್ತ ಕಾಟೇರಮ್ಮ, ಕಾಲಭೈರೇಶ್ವರ ಸ್ವಾಮಿ, ಚೌಡೇಶ್ವರಿ ಮತ್ತು ಮಹಾದುರ್ಗ, ಈ 5 ಶಕ್ತಿಗಳು ಈ ಪೀಠದಲ್ಲಿ ಕುಂತಿದ್ದಾರೆ. ಕಾರಣ ಏನೆಂದರೆ ಬಂದಂಥ ಮಕ್ಕಳ ಭಕ್ತರ ಒಂದು ಕಣ್ಣೀರು ಒರೆಸಿ ಅವಳ ದೃಷ್ಟಿ, ಅವಳ ಒಂದು ಸ್ವರೂಪ ದರ್ಶನ ಮತ್ತು ಅವಳ ನೆರಳು, ಆ ಜಗನ್ಮಾತೆ ಒಂದು ನೆರಳು ಭಕ್ತರ ಮೇಲೆ ಬಿದ್ದಿದ್ದ ಸತ್ಯ ಆದರೆ ಅವರು ಎಲ್ಲ ಪಾಪಕರ್ಮಗಳಿಂದ ದೂರವಾಗಿ ವಿಮುಕ್ತಿಯಾಗಿ ಈ ಕ್ಷೇತ್ರದಲ್ಲಿ ಒಳ್ಳೆಯ ಫಲ ಪಡೀತಾರೆ ಅನ್ನೋದು 100ಕ್ಕೆ 100 ನಂಬಿಕೆ ಇದೆ. ಅದು ಇತಿಹಾಸ ಅನ್ನೋದಿದೆ. ಹಾಗಾಗಿ ಬರಂಥ ದಿನಗಳಲ್ಲಿ ಎಲ್ಲ ಭಕ್ತರು ಕ್ಷೇತ್ರಕ್ಕೆ 9 ವಾರಗಳು ಬಂದು ಅವರ ಸಂಕಲ್ಪಗಳನ್ನು ಕಳಶ ರೂಪದಲ್ಲಿ ಕಟ್ಟಿ ತಾಯಿಯನ್ನು ಮೊರೆ ಹೋಗಿದ್ದ ಸತ್ಯ ಆದರೆ ಸಕಲ ಸೌಭಾಗ್ಯ ಅಷ್ಟಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಈ ಕ್ಷೇತ್ರದಲ್ಲಿ ಒಂದು ಅಪಾರವಾದ ನಂಬಿಕೆ ಭಕ್ತರಲ್ಲಿ ಹುಟ್ಟಿಸೋದ್ರಲ್ಲಿ ಸಂದೇಹ ಇಲ್ಲ ಅಂತೇಳಿ ಕ್ಷೇತ್ರ ಪರವಾಗಿ ನಾವು ಕೇಳ್ಕೊಡ್ತಾ ಇದ್ದೀವಿ. ಮತ್ತು ಭಾನುವಾರ ಮಾತ್ರ ತಾಯಿನ ಪ್ರಶ್ನೆಗೆ ತಗೊಳ್ತಾ ಇದ್ವಿ. ಆ ಪ್ರಶ್ನೆ ಅಂದರೆ ದುರ್ಗಾ ಮತ್ತು ಚೌಡೇಶ್ವರಿ ಎರಡೂ ದೇವತೆಗಳು ಮಾನವನಿರಂಥ ಒಂದು ಮನಸ್ಸಲ್ಲಿರೋಂಥ ಒಂದು ಸಂಕಲ್ಪ, ಅವನ ಒಂದು ಮನೋ ಇಷ್ಟಾರ್ಥಗಳು ಮತ್ತು ಅವನ ಮನಸ್ಸಲ್ಲಿರೋಂಥ ಆಶಾಭಾವಗಳು ಏನಿದೆಯೋ ಅದು ಪ್ರಶ್ನೆ ಮೂಲಕವಾಗಿ ಒಂದೇ ಒಂದು ಪ್ರಶ್ನೆ ಇಟ್ಟಿದ್ದ ಸತ್ಯ ಆದರೆ ಅದು ಎಂಥ ಕಠಿಣವಾದ ಸಮಸ್ಯೆಯೂ ಸಹ ಅದನ್ನು ಕ್ಷಣದಲ್ಲಿ ಅವರು ಅದು ಸೂಚನೆ ಕೊಟ್ಟು ಅದೇ ಸೂಚನೆಗೆ ಪರಿಹಾರವನ್ನು ಇದೇ ಕ್ಷೇತ್ರದಲ್ಲಿ ನಿಮಿಷಗಳಲ್ಲಿ ಪರಿಹಾರ ಮಾಡೋಂಥ ಒಂದು ಕ್ಷೇತ್ರ ಆಗಿದೆ. ಹಾಗಾಗಿ ಶುಕ್ರವಾರ ಮತ್ತು ಭಾನುವಾರ, ಮಂಗಳವಾರ ಮತ್ತು ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಈ ಕ್ಷೇತ್ರದಲ್ಲಿ ಇವತ್ತಿನಿಂದ ಪ್ರತಿ ಹುಣ್ಣಿಮೆ, ಪ್ರತಿ ಅಮಾವಾಸ್ಯೆ, ಮಂಗಳವಾರ, ಶುಕ್ರವಾರ, ಭಾನುವಾರ ಅಮ್ಮನವರ ಸೇವೆ,
ಎಲ್ಲ ರೀತಿಯಾದ ಒಂದು ಪರಿಹಾರ ಈ ಕ್ಷೇತ್ರದಲ್ಲಿ ನಡೀತದೆ. ಇಲ್ಲಿ ನೋಡೋಂಥ ಎಲ್ಲ ಮಕ್ಕಳಿಗೂ ಒಂದು ಕೇಳ್ಕೊಳ್ಳೋದಿಷ್ಟೇ, ಬಂದು ಅದನ್ನು ಸದುಪಯೋಗ ಮಾಡಿಕೊಂಡು ಜಗನ್ಮಾತೆ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕಂತೇಳಿ ಕ್ಷೇತ್ರ ಪರವಾಗಿ ಕೇಳ್ಕೊಳ್ತಾರೆ. ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದಿ ನವಪದಿ ಘೋಷೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಸಾನ್ನಿಧ್ಯಗಳಿಗೆ ಶಕ್ತಿ ತುಂಬುವ ಕೆಲಸ ಮಾನವರಿಂದ ಸಾಧ್ಯವಿಲ್ಲ. ಸಾನ್ನಿಧ್ಯದಲ್ಲೇ ಶಕ್ತಿ ಇದ್ರೆ ಅದು ನಮ್ಮನ್ನು ಕಾಪಾಡುತ್ತೆ. ಅಂತಹ ನಮ್ಮನ್ನೆಲ್ಲರಿರ್ತಕ್ಕಂತಹ ಅಂಧಕಾರವನ್ನ, ಕಷ್ಟ ಕಾರ್ಪಣ್ಯಗಳನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನು ಕಲಿಸುವಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಭಕ್ತರಹಳ್ಳಿಯಲ್ಲಿ ನಿಂತಿರ್ತಕ್ಕಂಥ ಈ ಬೃಹತ್ ಮಠದ ತಾಯಿ. ಇಂತಹ ತಾಯಿಯ ಸಾನ್ನಿಧ್ಯದಲ್ಲಿ ಕಾಲ ಭದ್ರಕಾಳಿ ಶಕ್ತಿಪೀಠ ಭಕ್ತರಹಳ್ಳಿಯಲ್ಲಿ ಇರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂತಹ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ, ಜೊತೆಗೆ 35 ವರ್ಷದ ಇತಿಹಾಸ ಈ ಸಾನ್ನಿಧ್ಯಕ್ಕಿದೆ. ಈ ಸಾನ್ನಿಧ್ಯದಲ್ಲಿ ಒಂದಿಷ್ಟು ವಿಶೇಷವಾಗಿರ್ತಕ್ಕಂತಹ ತಂತ್ರಸಾರಗಳಿಗೆ ಶೀಘ್ರ ಫಲವನ್ನ ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಹಾಗಾಗಿ ನೀವು ಇವತ್ತಿನ ತಿಥಿವಾರ ನಕ್ಷತ್ರ ಪ್ರಕಾರ ಒಂದು ತಾಮ್ರದ ತಂಬಿಗೆ, ಅದರಲ್ಲೊಂದಿಷ್ಟು ಕೆಂಪು ನೀರು, ಮಧ್ಯದಲ್ಲೊಂದು ನಿಂಬೆಹಣ್ಣು, ಅದಕ್ಕೊಂದು ಶ್ವೇತ ವಸ್ತ್ರ, ಅದರ ಜೊತೆಗೆ 9 ಬತ್ತಿಯ ದೀಪ, ಸಂಜೆ ಸೂರ್ಯಾಸ್ತಮದ ಕಾಲದ ಒಳಗಡೆ ಈ ತಂತ್ರಸಾರವನ್ನು ಮಾಡಬೇಕು. ಮನೆಯಿಂದ ತಂದು ದೇವಿಯ ಸಾನ್ನಿಧ್ಯದಲ್ಲಿ ತಾವು ಕೂತಂತಹ ಸ್ಥಳದಲ್ಲಿ ಒಂದು ನಕ್ಷತ್ರವನ್ನು ಬರೆದು, ನಕ್ಷತ್ರಕ್ಕೆ ಒಂದು ವೃತ್ತಾಕಾರವನ್ನು ಹಾಕಿ, ನಕ್ಷತ್ರದ ಮಧ್ಯದಲ್ಲಿ ನಿಮ್ಮ ಉಂಗುರದ ಬೆರಳಿಂದ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು, ಅದರ ಮೇಲೆ ಒಂದು ಶ್ವೇತ ವಸ್ತ್ರವನ್ನು ಹಾಕಿ, ಅದರ ಮೇಲೆ ತಾಮ್ರದ ತಂಬಿಗೆ, ಒಳಗಿರುವಂತಹ ಕೆಂಪು ನೀರು, ಒಳಗಿರುವ ನಿಂಬೆ ಅದನ್ನಲ್ಲಿಟ್ಟು ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ, ಓಂ ಐಂ ಶ್ರೀಂ ಈ ಪ್ರಕಾರವಾದಂತಹ ಬೀಜಾಕ್ಷರಿ ಮಂತ್ರವನ್ನ 108 ಬಾರಿ ಪಠನೆ ಮಾಡ್ತಾ, ಆ ಪಠನೆ ಮಾಡುವಾಗ ತಾಯಿಯನ್ನ ದೃಷ್ಟಿಸಿ ನೋಡಬೇಕು. ತಾಯಿಯನ್ನ ದೃಷ್ಟಿಸಿ ನೋಡೋದು ಏನಕ್ಕೋಸ್ಕರ? ನಾವು ನಾವೆಲ್ಲರೂ ಸಹಿತ ಒಂದು ತಪ್ಪು ಮಾಡ್ತೀವಿ. ಒಂದು ದೈವ ಸಾನ್ನಿಧ್ಯಕ್ಕೆ ಇಲ್ಲಿಂದ ಕಷ್ಟಪಟ್ಟು ತಿರುಪತಿಗೆ ಹೋಗ್ತೀವಿ. ತಿರುಪತಿಗೆ ಹೋಗಿ ತಿರುಪತಿ ಲೈನಲ್ಲಿ ತನಕ ಕಣ್ಣು ಬಿಟ್ಟಿರ್ತೀವಿ. ಇನ್ನೇನು ದೇವರು ನೋಡಬೇಕು, ಕಣ್ಣು ಮುಚ್ಚಿ ನಿಂತ್ಕೊಳ್ತೀವಿ. ಅಲ್ಲಿ ಭಕ್ತಿ ಪರಾಕಾಷ್ಠೆ. ದೇವರನ್ನ ನೋಡುವಾಗ ನೀವು ಕಣ್ಣು ಮುಚ್ಚಿ ನಿಂತ್ಕೊಂಡ್ಬಿಟ್ರೆ ಆ 1 ಸೆಕೆಂಡ್ಗೆ ನಿಮ್ಮ ನೆಳ ಪಕ್ಕಕ್ಕೆ ಬಿಟ್ಬಿಡ್ತಾರೆ. ಯಾಕೆಂದ್ರೆ ನಮ್ಮಿಂದ ಇನ್ನು 1000 ಜನ ಭಕ್ತರಿರ್ತಾರೆ. ಯಾವುದೇ ದೇವಸ್ಥಾನಕ್ಕೆ ಬಂದಾಗಲೂ ನೀವು ಕಣ್ಣು ಮುಚ್ಚಿ ದೇವರ ಮುಂದೆ ನಿಲ್ಲಬಾರದು. ನಿಮ್ಮ ಕಣ್ಗಳಲ್ಲಿ ದೇವರನ್ನ ಸಂಪೂರ್ಣವಾಗಿ ಸೆರೆ ಹಿಡಿಬೇಕು. ಪುನಃ ನೀವು ಅಲ್ಲಿಂದ ಬಂದು ನಿಮ್ಮ ಮನೆಯಲ್ಲಿ ಕೂತ್ಕೊಂಡ್ರೆ ಈ ದೇವರು ನಿಮ್ಮ ಕಣ್ಣೆದುರು ಬರಬೇಕು. ಹೇಗೆ ನಿಮ್ಮ ಜನ್ಮದಾತರು, ನಿಮ್ಮ ತಂದೆ ತಾಯಿ, ನಿಮ್ಮ ಸಾವಿನ ಕಡೆ ಅಂಚಿನವರೆಗೂ ನಿಮ್ಮ ತಂದೆ ತಾಯಿ ಚಿತ್ರ ನಿಮ್ಮ ಕಣ್ಣಲ್ಲಿ ಕೂತ್ಕೊಂಡಿದೆಯೋ, ಹಾಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಮಾಡುವಂತ ಇಂಥ ಪುಣ್ಯಕ್ಷೇತ್ರಕ್ಕೆ ಬಂದಾಗ ದೇವರನ್ನ ಕಣ್ಣು ತುಂಬಿಸ್ಕೊಳ್ಬೇಕು. ಈ ಬೀಜಾಕ್ಷರಿ ಮಂತ್ರ ಜಪ ಆದ ನಂತರ ನಿಮ್ಮ ಅಂಗೈಯನ್ನ, ಬಲಹಸ್ತವನ್ನ ಆ ತಾಮ್ರದ ತಂಬಿಗೆಯ ಮೇಲಿಟ್ಟು ಮತ್ತೊಮ್ಮೆ ಗ್ಲೋಂ ಶ್ರೀಂ, ಗ್ಲೋಂ ಶ್ರೀಂ, ಗ್ಲೋಂ ಶ್ರೀಂ ಈ ಬೀಜಾಕ್ಷರಿ ಮಂತ್ರವನ್ನ 54 ಬಾರಿ ಪಠನೆ ಮಾಡಿ, ನಿಂಬೆ ಹಣ್ಣನ್ನು ಆಚೆ ತೆಗೆದು ನಿಮ್ಮ ಹಣೆಯ ಮಧ್ಯಭಾಗದಿಂದ ಹಿಡಿದು ನಿಮ್ಮ ಕಾಲಿನ ಹೆಬ್ಬೆರಳ ತನಕ 3 ಬಾರಿ ದೃಷ್ಟಿ ತೆಗೆದುಕೊಳ್ಳಬೇಕು. ತಾವು ಹೇಳಿದ್ರಿ ಮನೆ ಪರಿಸರದಲ್ಲಿ, ಮನೆಯ ಮೂಲೆ ಮೂಲೆಯಲ್ಲಿ ಅಥವಾ ನಿಮ್ಮ ಮನೆಯಿಂದ ಬರಬೇಕಾದ್ರೆ ಇಷ್ಟೆಲ್ಲ ದೃಷ್ಟಿ ತೆಗೆದಿರ್ತಕ್ಕಂಥ ನಿಂಬೆಹಣ್ಣು ನಿಮ್ಮ ಹಣೆಯಿಂದ ಪಾದದ ತನಕ ದೃಷ್ಟಿ ತೆಗೆದುಕೊಂಡ್ರೆ ಅದು ನಮಗೆ ದೃಷ್ಟಿ ಪರಿಹಾರ ಆಗುತ್ತಾ, ಮನೆಗೆ ದೃಷ್ಟಿ ಪರಿಹಾರ ಆಗುತ್ತಾ ಅಂತಕ್ಕಂಥದ್ದನ್ನ ಒಂದು ಪ್ರಶ್ನೆ ಇದೆ. ಆದರೆ ನೀವು ಮನೆಯ ಪ್ರಾಂಗಣದಲ್ಲಿ ಮನೆಯಿಂದ ಸುತ್ತಕೊಂಡು ಬರುವಾಗಲೇ ಅಲ್ಲಿ ಏನ್ ನಿಲುಬಿಸಿದೆ ಅದನ್ನು ತಗೊಂಡು ಬಂದಿರ್ತೀವಿ. ಈ ದೇವಸ್ಥಾನದ ಆವರಣದ ಒಳಗಡೆ ಬರ್ತಿದ್ದ ಹಾಗೆ ಇಲ್ಲಿರುವಂತಹ ತಾಯಿ ಕಾಟೇರಮ್ಮ, ಇಲ್ಲಿರುವಂತಹ ಭದ್ರಕಾಳಿ, ವಿಶೇಷವಾಗಿರ್ತಕ್ಕಂತಹ ಕಾಳಭೈರವೇಶ್ವರ ಅವರ ಅನುಗ್ರಹದಿಂದ ನಿಮ್ಮ ಮೇಲೆ ಇರ್ತಕ್ಕಂಥ ಸಮಸ್ಯೆ ದೂರ ಆಗಲಿಕ್ಕೋಸ್ಕರ ಈ ತಂತ್ರಸಾರವನ್ನು ಮಾಡ್ಕೋಬೇಕು. ಇದು ಇವತ್ತಿಗೆ ಸೀಮಿತನ? ಇದು ಇವತ್ತಿಗೆ ಸೀಮಿತ ಅಲ್ಲ. ತಾವು ಈ ಕ್ಷೇತ್ರಕ್ಕೆ ಯಾವಾಗ ಬರ್ಬೇಕಂದ್ರೂ ಅದನ್ನೇ ಮಾಡಿ. ನೀವು ಬಂದು 9 ಮಂಗಳವಾರ ಅಥವಾ 5 ಶುಕ್ರವಾರ, 2 ಅಮಾವಾಸ್ಯೆ, 1 ಹುಣ್ಣಿಮೆ
ಈ ಪ್ರಕಾರವಾದ ಅನುಷ್ಠಾನವನ್ನು ಇಲ್ಲಿ ಮಾಡಿದ್ದೇ ಆದರೆ ನೀವು ಬೆಟ್ಟದಂಥ ಕಷ್ಟ ಇರಲಿ ಆ ಕಷ್ಟವನ್ನು ಬಗೆಹರಿಸ್ಕೊಳ್ತೀವಿ. ಆದರೆ ಗರ್ಭಗುಡಿಯಲ್ಲಿ ತಾಯಿಯ ಸಾನ್ನಿಧ್ಯದಲ್ಲಿ ಒಳಗಡೆ ಹೋಗಿ ಒಂದು ಪ್ರಾರ್ಥನೆ ಮಾಡಿದೆ ನಾನು. ಇಷ್ಟು ಭವ್ಯವಾದಂತಹ ಆಲಯ, ದೇವಸ್ಥಾನ ಒಳಗಡೆ ಪುಟ್ಟದಾಗಿದೆ, ವಿಗ್ರಹ